ಹಲೋ ಗೈಸ್, ನಮಸ್ತೆ. ಇದು ನನ್ನ ಹೊಸ ಚಾನಲ್ಲು ಹಾಗೂ ನನ್ನ ಮೊದಲನೇ ವಿಡಿಯೋ. ಮೊದಲನೇ ವ್ಲಾಗು ಏನು ಮಾಡಬೇಕು ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ, ಎಲ್ಲರಿಗೂ ಗೊತ್ತು. ಸೊ ನಾನು ತುಂಬ ಯೋಚನೆ ಮಾಡಿದೆ, ಏನು ಮಾಡೋದು ಅಂತ. ಆಮೇಲೆ ಒಂದು ಐಡಿಯಾ ಬಂತು. ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ಒಂದು ದೇವಸ್ಥಾನಕ್ಕೆ. ಅದು ಯಾವ ದೇವಸ್ಥಾನ ಅಂತ ಹೋಗ್ತಾ ನಿಮ್ಗೆ ಹೇಳ್ತೀನಿ. ಅದರದ್ದೇ ವ್ಲಾಗ್ ಮಾಡಿ ಹಾಕೋಣ ಅಂತ ಮೊದಲನೇ ವಿಡಿಯೋ, ದೇವರ ಆಶೀರ್ವಾದ ಇರಲಿ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಇವಾಗ ಹೊರಡಬೇಕು, ಬನ್ನಿ. ಹೋಗ್ತಾ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತೆಲ್ಲ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಗೈಸ್, ಇವಾಗ ಟೈಮ್ ಆಲ್ಮೋಸ್ಟ್ 7 ಗಂಟೆ ನೋಡಿ. ಬ್ಯಾಗ್ ಕೂಡ ಪ್ಯಾಕ್ ಆಗಿದೆ, ಹೊರಡಬೇಕು. ಬನ್ನಿ ಓಡೋಣ. ಇಷ್ಟು ಜನ ಹೋಗೋದು. ಇವನು ಶಿವ ಅಂತ, ಇವನು ಶ್ರೇಯಸ್ ಅಂತ, ಇವಳು ಪೃಥ್ವಿ ಅಂತ. ಸೊ ಗೈಸ್, ಟ್ರೈನ್ ಹತ್ತಿದ್ವಿ, ಟ್ರೈನ್ ಹೊಡ್ತು ನೋಡಿ. ನಮ್ಮ ಫ್ರೆಂಡು ಶಿವು. ನೋಡಿ ಗೈಸ್, ಶಶಾಂಕ್ ಅಂತ ಇನ್ನೊಬ್ಬ ಬಂದ. ನೋಡಿ ಗೈಸ್, ಇವನಿಗೆ ಲವ್ ಫೇಲ್ಯೂರ್ ಆಗಿದೆ, ಪ್ರೇಮದ ಕಾದಂಬರಿ ಥರ ಹಿಡ್ಕೊಂಡವನೆ. ಸೊ ಗೈಸ್, ಇವಾಗ ಟ್ರೈನ್ ಇಳಿದು ಬಸ್ ಹತ್ತಕ್ಕೆ ಬಂದಿದ್ದೀವಿ. ನೋಡಿ, ಚೆಕಿಂಗ್ ನಡೀತಾ ಇದೆ. ಸೊ ನಾವು ತಿರುಪತಿಗೆ ಬಂದಿದ್ದೀವಿ. ಸೊ ಗೈಸ್, ನಾವು ಟ್ರೈನ್ ಇಳಿದು ಸಿಕ್ಕಾಪಟ್ಟೆ ರಶ್ ಇತ್ತು. ಹಂಗೆ ಬಸ್ ಹತ್ಕೊಂಡು ಇಲ್ಲಿ ತಿರುಮಲಗೆ ಬಂದಿದ್ದೀವಿ ಮೇಲೆ. ಇಲ್ಲಿ ಇವಾಗ ರೂಮ್ಗೋಸ್ಕರ ಕಾಯ್ತಾ ಇದ್ವಿ. ಅದಾದಮೇಲೆ ಮುಂದೆ ದರ್ಶನ ಕೊಡಬೇಕು, ಅದೆಲ್ಲ ತೋರಿಸ್ಕೊಡ್ತಾನೆ ನಿಮಗೆ. ಆಮೇಲೆ ಸಿಗ್ತೀನಿ, ಬಾಯ್. ಗೈಸ್ ನೋಡಿ, ಸುಮ್ಮನೆ ರೇಟ್ ಕೇಳಿ ವಾಪಸ್ ಬರ್ತಾವ್ರೆ ನೋಡಿ. ಅವರೆಲ್ಲ ಆಟ ಆಡ್ತಾ ಇದ್ದಾರೆ ಇಲ್ಲಿ, ಶಾಪಿಂಗ್ ಮಾಡ್ರಿ ಅಂದರೆ. ಭಯ್ಯ ಆಯ್ ಮಾಡಿ. ಸೊ ಗೈಸ್, ನಾವು ರೂಮಿಗೆ ಹೋಗಿ ಫುಲ್ ರೆಸ್ಟ್ ಮಾಡಿಬಿಟ್ಟು, ನೈಟೆಲ್ಲ ಟ್ರಾವೆಲ್ ಮಾಡಿ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಮಲ್ಕೊಂಡು ಎದ್ದು ಇವಾಗ ಟೈಮು 1:20. ಈಗ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ದರ್ಶನ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಬಂದಮೇಲೆ ವಾಪಸ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫೋನ್ ಇಟ್ಬಿಟ್ಟು ದರ್ಶನಕ್ಕೆ ಹೋಗೋಣ, ಬನ್ನಿ ನೋಡಿ. ಬಾಯ್. ಹಾಯ್ ಗೈಸ್. ಸೊ ಇವಾಗ ವಾಪಸ್ ಬಂದ್ವಿ. ಇವಾಗ ಟೈಮು 7:15. ನಾವು ಹೋದಾಗ 1:15 ಆಗಿತ್ತು, ಹೇಳಿದ್ದೆ ನಿಮಗೆ. ಇವಾಗ ಟೈಮ್ 7:15. ಸೊ ದರ್ಶನ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಾಯಿತು, ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡು. ಕೃಷ್ಣನಂದು ಜನ್ಮಾಷ್ಟಮಿ ದಿನ ಬಂದಿದ್ವಿ, ಕೃಷ್ಣಂದು ರಥೋತ್ಸವ ಥರ ಎಲ್ಲ ಮಾಡಿದ್ರು, ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಆಮೇಲೆ ತುಂಬಾ ಖುಷಿಯಾಯಿತು. ಇವತ್ತೇ ನಾವು ಬೇಗ ಬಂದಿರೋದು ಆ್ಯಕ್ಚುಲಿ ಹೊರಗಡೆಯಿಂದ. ಶಿವು, ಹೇಳಪ್ಪ, ಹೆಂಗಾಯ್ತು ದರ್ಶನ? ಎಲ್ಲ ಸಲಿಗಿಂತ ಚೆನ್ನಾಗಾಯಿತು. ಕೃಷ್ಣ ಕಾಣಿಸಿದ್ರು ಇವತ್ತು, ಅದೇ ಹೈಲೈಟ್ ಆಫ್ ದಿ ಡೇ. ಚೆನ್ನಾಗಿತ್ತು. ಆಮೇಲೆ ಎಷ್ಟು ಲಡ್ಡು ತಗೊಂಡೆ? 5. ಮನೆಗೆ 5 ಲಡ್ಡು. ಗೋವಿಂದ ಅಷ್ಟೇ. ಪೃಥ್ವಿ, ಹೆಂಗಾಯ್ತಮ್ಮ ನಿಮ್ಮದು ದರ್ಶನ? ತುಂಬ ಚೆನ್ನಾಗಾಯಿತು. ಅದನ್ನ ಪದಗಳಲ್ಲಿ ಹಾಕೋಕ್ಕೆ ವರ್ಣಿಸೋಕ್ಕೆ ಬರ್ತಾ ಇಲ್ಲ, ಅಷ್ಟು ಅದ್ಭುತವಾಗಿತ್ತು. ಸುಮಾರು ಸತಿ ಬಂದಿದ್ದೀವಿ, ಆದರೆ ಇಷ್ಟು ಒಳ್ಳೆ ದರ್ಶನ ನಮ್ಗೆ ಯಾವತ್ತೂ ಆಗಿಲ್ಲ. ದರ್ಶನ ಮುಗಿಸ್ಕೊಂಡು ಕೈ ತುಂಬ ಲಡ್ಡು ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಕೈ ತುಂಬ ಅಂದರೆ ಎಷ್ಟು ತಗೊಂಡಿದ್ಯಾ? 10 ಲಡ್ಡು ತಗೊಂಡಿದ್ದೆ.
ಅಬ್ಬಾ ಬಾ ಬಾ. ಶಶಾಂಕು ಹೆಂಗಾಯ್ತಪ್ಪ ದರ್ಶನ? ಸಕ್ಕದಾಗಾಯ್ತು ಬ್ರೋ, ದೇವ್ರ ದರ್ಶನ ಅಂತೂ ಸಕ್ಕದಾಗಾಯ್ತು, ಮರೆಯೋಕ್ಕಾಗಲ್ಲ. ಅದು ಕೃಷ್ಣ ಜನ್ಮಾಷ್ಟಮಿ ಬೇರೆ, ಅದು ಕೃಷ್ಣ ಲೈಕ್ ಡೈರೆಕ್ಟಾಗಿ ನಾವು ಈಚೆ ಬರ್ತಾ ಇದ್ವಿ, ಕೃಷ್ಣ ಒಳಗಡೆ ಬರ್ತಾ ಇದ್ದೀವಿ, ನಾವು ನೋಡಬೇಕು ಅಂತ. ಅದೊಂದು ಸಖತ್ ಇಷ್ಟ ಆಯಿತು. ಇನ್ನೇನಿಲ್ಲ ಬ್ರೋ, ಅದೇ ಚೆನ್ನಾಗಾಯ್ತು, ಸಕ್ಕದಾಗಾಯ್ತು. ನೀವೆಷ್ಟು ಲಡ್ಡು ತೊಗೊಂಡ್ರಿ? ನಾನೊಂದು 8 ಲಡ್ಡು ತೊಗೊಂಡಿದ್ದೀನಿ ಬ್ರೋ, ಊರಲ್ಲಿ ಅಲ್ಲಿ ಇಲ್ಲಿಲ್ಲ ಕೊಡೋಕ್ಕೆ ಅಷ್ಟೇ. ಗೈಸ್, ಪ್ರಸಾದ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ನೋಡಿ. ನನ್ನ ಮಗಂಗೆ ಅರ್ಜೆಂಟು, ಬಾಯಿಗೆ ಹಂಗೆ ತುರ್ಕೊಂತ ಇರ್ತಾನೆ. ಗೈಸ್, ತಿರುಪತಿಗೆ ಬಂದಮೇಲೆ ದರ್ಶನ ಆದಮೇಲೆ ಊಟ ಮಾಡಿದ್ರೇ ಅದು ಫುಲ್ ಕಂಪ್ಲೀಟ್ ಅಂತ ಅನ್ಸೋದು. ನಿಮಗೂ ಹಂಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ಸೊ ಇವಾಗ ಊಟ ಆಯಿತು, ನಾವು ರೂಮ್ ಕಡೆ ಹೊರಟಿದ್ದೀವಿ. ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ನಿಂತ್ಕೊಂಡಿದ್ದೀವಿ. ಹಂಗೆ ಏನಾದರೂ ತೊಗೊಂಡು ರೂಮ್ಗೆ ಹೋಗಿ ರೆಡಿಯಾಗಿ ವಾಪಸ್ ಬೆಂಗಳೂರು. ನೋಡಿ ಗೈಸ್, ಇವನು ಗೊಂಬೆ ತೊಗೊತಾನೆ, ಪಾಂಡ. ಗೈಸ್, ನೈಟು ತಿರುಪತಿಯಿಂದ ಹೊರಟು ಬೆಳಗಿನ ಜಾವ ಬೆಂಗಳೂರಿಗೆ ರೀಚ್ ಆದ್ವಿ. ನೈಟ್ ಫುಲ್ ಟಯರ್ಡ್ ಆಗಿದ್ದಕ್ಕೆ ಏನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಬ್ಲಾಗ್ ಎಂಡ್ ಮಾಡೋ ಟೈಮ್ ಆಯಿತು. ಈ ಬ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಬ್ಲಾಗ್ ಎಂಡ್ ಮಾಡೋಣ. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಬಾಯ್ ಗಾಯ್ಸ್.